ಕಂಟ್ರೋಲ್ ಮಾಡಿ ಒಂದು ಒಳ್ಳೆ ಉತ್ತಮವಾದಂತ ಬಜೆಟ್ ಕೊಟ್ಟಿದ್ದಾರೆ. ಬಿಜೆಪಿಯವರು ಒಬ್ರೆ ಹೊರಗೆ ಬಂದು ಇದು ಹಲಾಲ್ ಬಜೆಟ್ ಅಂತ 4.09 lakh crores ಬಜೆಟ್, 4 ಲಕ್ಷ ಚಿಲ್ಲರೆ ಬಜೆಟ್, 4 ಲಕ್ಷ ಕೋಟಿ ಚಿಲ್ಲರೆ ಬಜೆಟ್. ಅದರಲ್ಲಿ 4,000 ಕೋಟಿ ರೂಪಾಯಿ ಅಷ್ಟೇ ಅಲ್ಪಸಂಖ್ಯಾತರಿಗೆ. ಆ 4,000 ಕೋಟಿನಲ್ಲಿ ಅದರಲ್ಲೂ 500-600 ಕೋಟಿ ರೂಪಾಯಿ ಸಂಬಳ ಅದಕ್ಕೆ ಇದು ಹೋಗ್ತದೆ. ಸುಮಾರು ಅಂದಾಜು ಒಂದು 3,500 ಕೋಟಿ ರೂಪಾಯಿ ಬಜೆಟ್. ಎಷ್ಟು? 4 ಲಕ್ಷ ಕೋಟಿನಲ್ಲಿ. ಅದಕ್ಕೆ ಇವ್ರು ಹಲಾಲ್ ಬಜೆಟ್. ಮೈನಾರಿಟಿನಲ್ಲಿ ಜೈನ್ಸ್ ಬರ್ತಾರೆ, ಬುದ್ಧಿಸ್ಟ್ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಮುಸಲ್ಮಾನರು ಬರ್ತಾರೆ. ಅಷ್ಟು ಕೂಡ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಬಿಜೆಪಿ ಅವರಿಗೆ 42,000 ಕೋಟಿ ರೂಪಾಯಿ ನಾವು SC ST ಇಟ್ಟಿದ್ದು ಅದು ಕಣ್ಣಿಲ್ಲ. 26,000 ಕೋಟಿ ರೂಪಾಯಿ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆಗೆ ಕೊಟ್ಟಿರೋದವ್ರು ಗಮನಿಸಿಲ್ಲ. 51,000 ಕೋಟಿ ರೂಪಾಯಿ ನಾವು ಗ್ಯಾರಂಟಿಗೆ ಇಟ್ಟಿರೋದಕ್ಕೆ ಕಾಣಿಸಿಲ್ಲ. 16,000 ಕೋಟಿ ರೂಪಾಯಿ 33-34 ಲಕ್ಷ ಇರಿಗೇಷನ್ ಪಂಪ್ಸೆಟ್ಸಿಗೆ ಸಬ್ಸಿಡಿ ಇಟ್ಟಿರೋದು ನೋಡಿಲ್ಲ. ಬೆಂಗಳೂರಿಗೆ 7,000 ಕೋಟಿ ರೂಪಾಯಿ ಕೊಟ್ಟಿದ್ದು ನೋಡಿಲ್ಲ. 2,500 ಕೋಟಿ ರೂಪಾಯಿ 500 ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಕೊಟ್ಟಿರೋದವ್ರು ನೋಡಿಲ್ಲ. ನೋಡಿರೋದು ಬರೇ ಇದು 3,500 ಕೋಟಿ ರೂಪಾಯಿ ನೋಡ್ಬಿಟ್ಟು ಹಲಾಲ್ ಬಜೆಟ್ ಅಂತ ಇಡೀ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡ್ತಾರೆ. ಸೊ ಹಾಗಾದ್ರೆ ಈ ಹಲಾಲ್ ಬಜೆಟ್ ಇಡೀ ರಾಜ್ಯ ಮತ್ತೆ ರಾಷ್ಟ್ರಕ್ಕೆ ಇರ್ಬೇಕಲ್ವಾ? ಈಗ ಮಹಾರಾಷ್ಟ್ರದಲ್ಲಿ ಆದ್ರೆ ಇವ್ರ ಪ್ರಕಾರ ಏನಾದ್ರೂ ಅಲ್ಪಸಂಖ್ಯಾತರಿಗೆ ಏನಾದ್ರೂ ಸ್ವಲ್ಪ ಬಜೆಟ್ ಇಟ್ಬಿಟ್ರೆ ನಾವು ದೇಶದ್ರೋಹಿಗಳಂತೆ. ಅಂದ್ರೆ ಪಕ್ಕದ ರಾಜ್ಯದಲ್ಲಿ ಯಾರ ಸರ್ಕಾರ ಇರೋದು? ಡಬಲ್ ಇಂಜಿನ್ ಸರ್ಕಾರ ತಾನೆ. ಅಂದ್ರೆ ಅವರು ದೇಶದ್ರೋಹಿಗಳ? ಮೌಲಾನಾ ಆಜಾದ್ ಮೈನಾರಿಟಿ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ 700 ಕೋಟಿ ರೂಪಾಯಿ ಬಜೆಟ್ ಇತ್ತು, ಈಗ 1,000 ಕೋಟಿ ರೂಪಾಯಿ ಮಾಡಿದ್ದಾರೆ ಮಹಾರಾಷ್ಟ್ರ ಗವರ್ಮೆಂಟ್. ಅಂದ್ರೆ ಇವ್ರ ಲೆಕ್ಕದ ಪ್ರಕಾರ, ಇವ್ರ ಲಾಜಿಕ್ ಪ್ರಕಾರ ಅವರು ಇದೆ ಅಲ್ವಾ ಸರ್? ಮತ್ತೆ ಆಂಟಿ ನ್ಯಾಷನಲ್ಸ್ ಅಲ್ವಾ? ಮತ್ತೆ ಮಾದರಸನಲ್ಲಿ ಯಾರು ಹೇಳ್ಕೊಡ್ತಾರೆ, ಪಾಠ ಮಾಡ್ತಾರೆ, ಅವರಿಗೆ ಸ್ಯಾಲರಿಯನ್ನ 3 ಪಟ್ಟು ಮಾಡಿದ್ದಾರೆ. ಒಂದಲ್ಲ, ಎರಡಲ್ಲ, 3 ಪಟ್ಟು ಮಾಡಿದ್ದಾರೆ. ಅಂದ್ರೆ ಇವ್ರು ಎಷ್ಟು ದೊಡ್ಡ ಆಂಟಿ ನ್ಯಾಷನಲ್ಸ್ ಇರಬೇಕು? ಇವ್ರ ಪ್ರಕಾರನೇ ಅಲ್ಪಸಂಖ್ಯಾತರಿಗೆ ದುಡ್ಡು ಕೊಟ್ರೆ ನಾವೆಲ್ಲ ದೇಶದ್ರೋಹಿ ಆಗ್ತಾ ಇದ್ರೆ, ನಾವು ಪಾಕಿಸ್ತಾನನ್ನ ಕಟ್ತಾ ಇದ್ರೆ, ಅಂದ್ರೆ ಮೋದಿ ಅವರು ಅದೇ ಮಾಡ್ತಾ ಇರೋದಲ್ಲ. ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಏನಕ್ಕೆ ಇರಬೇಕು ಯೂನಿಯನ್ ಗವರ್ಮೆಂಟ್ ನಲ್ಲಿ? ಅವ್ರದ್ದು ಸುಮಾರು 4,000 ಕೋಟಿ ರೂಪಾಯಿ ಬಜೆಟ್ ಇದೆ. ಅಂದ್ರೆ ಮೋದಿ ಅವರು ದೇಶದ್ರೋಹಿನಾ? ನಿಮ್ಮ ಕೇಂದ್ರ ಬಿಜೆಪಿ ಸರ್ಕಾರನೂ ಕೂಡ ದೇಶದ ವಿರುದ್ಧ ಕೆಲಸ ಮಾಡ್ತಾ ಇದೆಯಾ? ಭಾರತ ದೇಶ ಕಟ್ಟದ್ ಬಿಟ್ಟು ಅವರು ಪಾಕಿಸ್ತಾನ ಅಫ್ಘಾನಿಸ್ತಾನ ಕಟ್ತಾ ಇದಾರ ಇಲ್ಲಿ? ನಿಮ್ ಲಾಜಿಕ್ ಪ್ರಕಾರನೇ ನಿನ್ನೆ ಮತ್ತೆ ಏನೋ ಒಂದು ಸರ್ಕಾರಿ ಜಿಹಾದ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಏನು ಕ್ಯಾಟಗರಿ 2Bಗೆ ನಾವು ಕಾಂಟ್ರಾಕ್ಟ್ ಮೀಸಲಾತಿಯನ್ನ ನಾವು ವಿಸ್ತರಣೆ ಮಾಡಿರೋದು. ಈಗಾಗಲೇ SC STಗೆ ಈಗಾಗಲೇ 17.15%, STಗೆ 6.95% ರಿಸರ್ವೇಶನ್ ಇದೆ. ಕ್ಯಾಟಗರಿ 1 ಯಾರ್ಯಾರು 95 ಕಮ್ಯುನಿಟಿ ಬರುತ್ತೆ, ಕುರ್ಮಿ, ಬೆಸ್ತ, ವಡ್ಡರ್, ತಳ್ವಾರ, ಉಪ್ಪಾರ, ಗೊಳ್ಳ, ಯಾದವ, ಹೀಗೆ 95 ಕಮ್ಯುನಿಟೀಸ್ ಬರುತ್ತೆ. ಕ್ಯಾಟಗರಿ 1 ಅಲ್ಲಿ ಮೀಸಲಾತಿ ಇದೆ. ಕ್ಯಾಟಗರಿ 2A ಏನ್ 15% ರಿಸರ್ವೇಶನ್ ಕೊಡ್ತೀವಿ, 102 OBC ಗ್ರೂಪ್ಸ್ ಇದೆ. ಇದರಲ್ಲಿ ಕುರುಬ ಇರ್ಬೋದು, ಕುರುಬರು ಇರ್ಬೋದು, ಈಡಿಗರು ಇರ್ಬೋದು, ಬಿಲ್ಲವ ಇರ್ಬೋದು, ನಿಮ್ಮ ಕುಂಬಾರ ಇರ್ಬೋದು, ಸವಿತಾ ಸಮಾಜದವರು ಇರ್ಬೋದು, ಮಡಿವಾಳರು ಇರ್ಬೋದು, ವಿಶ್ವಕರ್ಮ ಇರ್ಬೋದು. ಕ್ಯಾಟಗರಿ 2A ನಲ್ಲಿ ಮೀಸಲಾತಿ ಆಗ್ಲೇ ಇದೆ. ಈಗ ಕ್ಯಾಟಗರಿ 2Bಗೆ ನಾವು ವಿಸ್ತರಣೆ ಮಾಡಿದ್ದೀವಿ. ತಪ್ಪೇನಿದೆ? ಅವ್ರಿಗೇನಾದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದಿದೆಯಾ ಬಿಜೆಪಿ ಅವರಿಗೆ? ಕಾನೂನಿನ ಅರಿವು, ಯೋಜನೆಗಳ ಅರಿವು ಏನಾದ್ರೂ ಓದ್ಕೊಂಡು ಬರ್ತಾರ? ಏನ್ ಸುಮ್ಮನೆ ಬೆಳಿಗ್ಗೆ ಅವ್ರು ವಾಟ್ಸ್ಆಪ್ ಯೂನಿವರ್ಸಿಟಿ ನೋಡ್ಕೊಂಡು ಸದನಕ್ಕೆ ಬರ್ತಾ ಇದಾರ? ನನ್ಗೆ ಗೊತ್ತಿಲ್ಲ. ಇದನ್ನ ದಯವಿಟ್ಟು ಬಿಜೆಪಿ ಅವರಿಗೆ ತಾವು ತಿಳಿಸಿ ಹೇಳಬೇಕು. ಬಿಜೆಪಿ ಅವರಿಗೆ ನಿಮ್ಗೆ ಗೊತ್ತಿದ್ರೋ ಇಲ್ಲೋ, ಜಮಾಲ್ ಸಿದ್ಕಿ ಅನ್ನೋರು ಯಾರು ಗೊತ್ತಾ ಸರ್ ತಮ್ಗೆ ಗೊತ್ತಾ ಮೇಡಮ್? ಜಮಾಲ್ ಸಿದ್ಕಿ ಅನ್ನೋರು ನ್ಯಾಷನಲ್ ಮೈನಾರಿಟಿ ಮೋರ್ಚಾ ಅಧ್ಯಕ್ಷರು ಬಿಜೆಪಿದು. ಯಾರು? ನ್ಯಾಷನಲ್ ಮೈನಾರಿಟಿ ಮೋರ್ಚಾ ಅಧ್ಯಕ್ಷರು.
ನೀವು ಮುಸಲ್ಮಾನರಿಗೆ ಓಲೈಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ನೀವ್ ಯಾಕೆ ಮೋರ್ಚೆ ತೆಗ್ದಿದ್ದೀರಾ? ಅವ್ರ ಅಧ್ಯಕ್ಷ ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನ್ ಸ್ಟೇಟ್ಮೆಂಟ್ ಅಂದ್ರೆ, ಎಲ್ಲಾ ಬಿಜೆಪಿ ನಾಯಕರು ಕೂಡ ಮಸೀದಿಗಳ ಹೊರಗಿದ್ದಿ ಅಲ್ಪಸಂಖ್ಯಾತರಿಗೆ ಮತ್ತು ವಿಶೇಷವಾಗಿ ಈ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಎಲ್ಲ ಮುಸಲ್ಮಾನರಿಗೆ ನಾವು ಮೋದಿ ಹೆಸರಲ್ಲಿ ಸೌಗಾತೆ ಮೋದಿ ಅಂತ ಕಿಟ್ ಕೊಡ್ತಾ ಇದ್ದೀವಿ. ಸೌಗಾದೆ ಮೋದಿ, ಸೌಗಾದ್ ಅಂದ್ರೆ ಹಿಂದಿನಲ್ಲಿ ಉಡುಗೊರೆ, ಗಿಫ್ಟ್. ಮೋದಿ ಕಡೆಯಿಂದ ಗಿಫ್ಟ್ 32 ಲಕ್ಷ ಈದ್ ಕಿಟ್ಗಳು, ರಂಜಾನ್ ಕಿಟ್ಗಳನ್ನ ಬಿಜೆಪಿ ರಾಷ್ಟ್ರ ಅಧ್ಯಕ್ಷರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಮೋದಿಯವರ ಹೆಸರಲ್ಲಿ. ಇದು ಓಲೈಕೆ ಅಲ್ವೇನ್ರಿ? ಇದು ಪಾಪ ಅನ್ಸುತ್ತೆ. ಈಗ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಯತ್ನಾಳ್ ಅವರು, ರೇಣುಕಾಚಾರ್ಯ ಅವರು, ವಿಜೇಂದ್ರ ಅವರು, ಅಶೋಕ್ ಅವರು ಟೋಪಿ ಹಾಕೊಂಡು ಮಸೀದಿ ಮುಂದೆ ಲೈನ್ ನಲ್ಲಿ ನಿಂತ್ಕೋಬೇಕಾಗ್ತದೆ ಸರ್. ಇವರು ಪಾಪ ಮೋದಿ ಅವರ ಹೆಸರಲ್ಲಿ ಉಡುಗೊರೆ ಕೊಡ್ಲಿಕ್ಕೆ. ಇದೆಂತ ನಿಮ್ದು ಎರಡೆರಡು ನಾಲ್ಗೆ, ಎರಡೆರಡು ನೀತಿ, ಎರಡೆರಡು ತತ್ವ. ಈಗ ಬೇರೆ ರಾಜ್ಯಗಳಲ್ಲಿ ಇವರು ನಿಮ್ಮ ಬಿಜೆಪಿಯವರು ನಾವು ಕರ್ನಾಟಕ ಪಾಕಿಸ್ತಾನ್ ಮಾಡಕ್ ಹೊರಟಿದೀವಿ, ಅಫ್ಘಾನಿಸ್ತಾನ್ ಮಾಡಕ್ ಹೊರಟಿದೀವಿ ಅಂತ ಹೇಳ್ತಾರಲ್ಲ ಬಿಜೆಪಿಯವರೇ. ಗುಜರಾತ್ನಲ್ಲಿ 30 ಮುಸ್ಲಿಂ ಕಮ್ಯುನಿಟಿ OBC ಕ್ಯಾಟಗರಿಗೆ ಹಾಕ್ಬಿಟ್ಟು 27 ರಿಸರ್ವೇಶನ್ ಸ್ಟೇಟ್ ಸರ್ವಿಸ್ ಅಲ್ಲಿ ಕೊಡ್ತಾ ಇರೋದು ನಿಮ್ ಸರ್ಕಾರ. ಎಷ್ಟು? 27% ಇನ್ ಸ್ಟೇಟ್ ಸರ್ವಿಸಸ್ ಬಿಕಾಸ್ ದೇ ಆರ್ ಕ್ಯಾಟಗರೈಸ್ಡ್ ಇನ್ OBC. 30 ಮುಸ್ಲಿಂ ಕಮ್ಯುನಿಟೀಸ್. ಉತ್ತರ ಪ್ರದೇಶ ಮೊನ್ನೆ ತಾನೇ ಕುಂಭಮೇಳ ಮಾಡಿದೀರಾ, ಹಿಂದೂಗಳು ಉಳಿಬೇಕು ಅಂತ ನೀವೇನೇನೋ ದೊಡ್ಡ ದೊಡ್ಡ ಭಾಷಣ ಮಾಡಿದೀರಾ. ಉತ್ತರ ಪ್ರದೇಶದಲ್ಲಿ 30 ಜಾತಿಗಳು, ಉಪಜಾತಿಗಳು ಮುಸ್ಲಿಮ್ದು 27% ಕೋಟಾ OBC ನಲ್ಲಿ ಇದೆ ಉತ್ತರ ಪ್ರದೇಶದಲ್ಲಿ. ಮಹಾರಾಷ್ಟ್ರನಲ್ಲಿ 22 OBC ಕಾಸ್ಟ್ ಅಲ್ಲಿ 40% ಮುಸ್ಲಿಂ ಕಮ್ಯುನಿಟಿ ಇದೆ ಅದರಲ್ಲಿ. ಬಿಹಾರ್ನಲ್ಲಿದೆ. ಮಧ್ಯಪ್ರದೇಶನಲ್ಲಿ 38 ಕಾಸ್ಟ್ ಏನು ಉಪಜಾತಿಗಳು ಮುಸ್ಲಿಂನದು OBC ಕ್ಯಾಟಗರಿನಲ್ಲಿ ಇದೆ. ಯಾವಾಗ ಹಾಕಿದ್ದದು? 2021ರಲ್ಲಿ ನಿಮ್ ಸರ್ಕಾರ, ಬಿಜೆಪಿ ಸರ್ಕಾರ ಇದ್ದಾಗ. ಇದು ಏನಂತೀರಾ? ಇದು ಮುಸ್ಲಿಂ ಓಲೈಕೆ ಅಲ್ವಾ ಇದು? ನೋಡಿ ಇಲ್ಲಿ, ಉತ್ತರ ಪ್ರದೇಶ್ ಆಕ್ಸಿಲರೇಟ್ಸ್ ಮುಸ್ಲಿಂ ಔಟ್ರೀಚ್ ಥ್ರೂ ಹೆಲ್ತ್ ಅಂಡ್ ಎಜುಕೇಶನ್ ರಿಲೇಟೆಡ್ ಪ್ರಾಜೆಕ್ಟ್ಸ್. ಏನಪ್ಪ ಇದು? ಬುಲ್ಡೋಜರ್ ಬಾಬಾ ರಾಜ್ಯದಲ್ಲಿ ಏನಾಗ್ತಾ ಇದೆ? ಏನಂತ ಹೇಳ್ತಾರೆ ನೋಡಿ. ದಿ ಅಪ್ಲಿಫ್ಟ್ಮೆಂಟ್ ಆಫ್ ಮುಸ್ಲಿಂ ಕಮ್ಯುನಿಟಿ is happening continuously under BJP government. The community, which comprises nearly 18% of state population, is getting more than 30% share in welfare schemes of central and state governments. Out of more than 13 crore beneficiaries of central and state government schemes in Uttar Pradesh, roughly 4 crores are from Muslim community. ಇದು ಅವ್ರ ದಾಖಲೆ. ಉತ್ತರ ಪ್ರದೇಶ ಬಿಜೆಪಿ ಪ್ರೆಸಿಡೆಂಟ್ ಕುವರ್ ಬಾಸಿತ್ ಅಲಿ, ಸ್ಟೇಟ್ ಬಿಜೆಪಿ ಮೈನಾರಿಟಿ ಮೋರ್ಚಾ ವಿಂಗ್ ಅಧ್ಯಕ್ಷ ಹೇಳ್ತಾ ಇರೋದು. ಅಂದ್ರೆ ನೀವು ಮಾಡಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ನಾವು ಮಾಡಿದ್ರೆ ಪಾಕಿಸ್ತಾನ್ ಕಟ್ತಾ ಇದೀವಿ, ನಾವು ಮಾಡಿದ್ರೆ ಓಲೈಕೆ. ನೀವೇನ್ರಿ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಶಾದಿ ಶಗುನ್ ಸ್ಕೀಮ್. ಹೆಂಗೆ ಶಾದಿ ಭಾಗ್ಯ ಇತ್ತಲ್ಲ, ಶಾದಿ ಶಗುನ್ ಸ್ಕೀಮ್ ಎಲ್ಲಿ? ಉತ್ತರ ಪ್ರದೇಶ್. ನಾನು ಹೇಳ್ದಲ್ಲ, Modi's kits to 32 lakh Muslims on Eid in nationwide outreach. 32,000 office bearers, the 32,000 office bearers of the front will contact mosques and deliver Saugate Modi to 32 lakh people through Saugate Modi kits. ನಿನ್ನೆದು ಅವ್ರು ಓದಲ್ಲ ಇವೆಲ್ಲ. ನಿನ್ನೆ ಅವರ ಕೇಂದ್ರ ಸರ್ಕಾರದ ಸಚಿವರೊಬ್ರು ನಿತಿನ್ ಗಡ್ಕರಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ. ಇದು ನಿತಿನ್ ಗಡ್ಕರಿ ಅವ್ರ ಸ್ಟೇಟ್ಮೆಂಟ್ ನಿನ್ನೆದು. ಏನಂತ ಹೇಳ್ತಾರೆ ಅಂದ್ರೆ, ಇನ್ ಅವರ್ ಸೊಸೈಟಿ ದ ಕಮ್ಯುನಿಟಿ ದಟ್ ನೀಡ್ಸ್ ಎಜುಕೇಶನ್ ದ ಮೋಸ್ಟ್ ಇಸ್ ಮುಸ್ಲಿಂ ಕಮ್ಯುನಿಟಿ. ಹಿಂದುಳಿದ ವರ್ಗ ಇದ್ದಾರೆ, ಅತ್ಯಂತ ಹಿಂದುಳಿದ ಸಮಾಜ ಇದೆ, ಅವ್ರಿಗೆ ಶಿಕ್ಷಣ ಕೊಡಬೇಕು. ಇಫ್ ಪೀಪಲ್ ಫ್ರಮ್ ಅವರ್ ಸೊಸೈಟಿ become engineers, doctors, IAS and IPS officers, then our society will progress. We may offer prayers in the mosque 100 times, but without embracing science and technology, what will our future look like? ಪ್ರಾರ್ಥನೆ ಮಾಡಿ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಎಲ್ಲಿ ತನಕ ವೈಜ್ಞಾನಿಕ ಮನೋಭಾವನೆ ಬರೋದಿಲ್ಲ ನಿಮ್ಮಲ್ಲಿ, ನೀವು ಮುಂದುವರಿಯಕ್ಕೆ ಆಗೋದಿಲ್ಲ. ಬೇರೆ ಸಮಾಜದಲ್ಲಿ IAS IPS ಎಲ್ಲ ಡಾಕ್ಟರ್ಸ್ ಎಲ್ಲ ಆಗ್ತಾ ಇದ್ರೆ, ನಿಮ್ ಸಮಾಜದಲ್ಲಿ ಆಗ್ತಾ ಇಲ್ಲ.
ಬರೀ ಪಾನ್ ಅಂಗಡಿಗಳು ತಳ್ಕೊಂಡು ಟೀ ಸ್ಟಾಲ್ಗಳು ತಳ್ಕೊಂಡು ಸಾಲದು, ನೀವೆಲ್ಲರೂ ಮುಂದುವರಿಬೇಕಂತ ನಿನ್ನೆ. ಅಂದ್ರೆ ಇವರು ಇವಾಗ ದೇಶದ್ರೋಹಿ ಆಗ್ಬಿಟ್ರೇನಪ್ಪ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಈಗ ಎಲ್ಲರೂ ಇವ್ರ ಕೈಲೇ ಇದೆ. ಈಗ ಮೋದಿ ಅವರು ಅಜ್ಮೇರಿಗೆ ಚಾದರ್ ಕಳಿಸ್ತಾರೆ ಪ್ರತಿ ವರ್ಷ ಅಜ್ಮೇರಿಗೆ. ಅಂದ್ರೆ ಇವ್ರದ್ದು ಏನಾಗ್ಬೇಕು, ಯಾರೇ ದೊಡ್ಡ ಮುಸ್ಲಿಂ ಲೀಡರ್ಸ್ ಬಂದ್ರು ಹೊರ ದೇಶದಿಂದ ಹೋಗಿ ಅವ್ರಿಗೆ ದಬ್ಕೋತಾರೆ, ಸೆಲ್ಫಿ ತಕ್ಕೋತಾರೆ. ಏನ್ ಸರ್ ಸೆಲ್ಫಿ ಅಂದ್ರೆ ಇವರು ಆಂಟಿ ನ್ಯಾಷನಲ್. ದೊಡ್ಡ ದೊಡ್ಡ ಇವ್ರು ನೋಡಿ, ಗ್ಲಾಡ್ ಟು ಹ್ಯಾವ್ ಮೆಟ್ ಮೈ ಬ್ರದರ್, ಮೈ ಬ್ರದರ್. ಯಾರು ಹೇಳ್ತಾರೆ? ಅದು ಮೋದಿ ಅವರ ಅಧಿಕೃತ ಟ್ವೀಟ್. ಅವ್ರು ಮಾಡಿದ್ರೆ ಬ್ರದರ್ಸ್. ಇದು ಓಲೈಕೆ ಅಲ್ಲ ಅಪ್ಪ, ಇದು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ. ಇದು ನೋಡಿ ಹೆಂಗೆ ಹೋಗಿ ಒಬ್ಬ ರಾಷ್ಟ್ರದ ಲೀಡರ್ ಹೆಂಗಿರ್ಬೇಕು, ಇರೋರಿಗೆಲ್ಲ ಹೋಗ್ಕೊಂಡು ತಪ್ಕೊಂಡು ಹೋಗ್ತಾರೆ, ಅಪ್ಕೋತಾರೆ ಇವರು. ನಿಮ್ಗೆ ನೆನಪಿದ್ರೆ ಇದೇ ಮೋದಿ ಅವರು ಪಾಕಿಸ್ತಾನಿಗೆ ಹೋಗಿದ್ರು ಅನ್ಇನ್ವೈಟೆಡ್. ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಯಾವ ಪ್ರಧಾನ ಮಂತ್ರಿನೂ ಕೂಡ ಪಾಕಿಸ್ತಾನಿಗೆ ವಿತೌಟ್ ಇನ್ವಿಟೇಷನ್ ಹೋಗಿಲ್ಲ. ನವಾಜ್ ಶರೀಫ್ ಅವರು ಹುಟ್ಟಿದಬ್ಬಕ್ಕೆ ಹೋಗಿದ್ರು, ನೆನಪಿದ್ಯಾ ತಮ್ಗೆಲ್ಲರಿಗೂ? ಹೋಗಿ ವೆಜಿಟೇಬಲ್ ಬಿರಿಯಾನಿ ತಿಂದು ಬಂದ್ರಂತಲ್ಲ. ಅಲ್ಲಿ ನೋಡಿ ಆ ದೇಶ ಹೆಂಗಿದೆ ಅಂದ್ರೆ, ಇವ್ರು ಯಾವಾಗ್ಲೂ ಪಾಕಿಸ್ತಾನ್ ಪಾಕಿಸ್ತಾನ್ ಅಂತ ಜಪ ಮಾಡ್ತಾ ಇದ್ದಾರೆ. ಆ ದೇಶ ಹೇಗಿದೆ ಅಂದ್ರೆ, ಅಲ್ಲಿ ಲ್ಯಾಂಡ್ ಮಾಡಿದ್ರಲ್ಲ ಪ್ರಧಾನ ಮಂತ್ರಿ ಅವರು ಸರ್ಪ್ರೈಸ್ ವಿಸಿಟಿಗೆ, ಅದಕ್ಕೂ ಚಾರ್ಜ್ ಮಾಡಿದ್ದಾರೆ. 2.86 ಲ್ಯಾಕ್ ಚಾರ್ಜ್ ಮಾಡಿದ್ದಾರೆ ಮೋದಿ ಅವರಿಗೆ. ಇದು ಇವ್ರದ್ದು ಕತೆ. ಇನ್ನ ಬಹಳ ಇದೆ, ಇವೆಲ್ಲರೂ ಇದೆ. ಯಾರು ಎಷ್ಟಂತ ತೋರ್ಸೋದು? ಇದು ಫೋಟೋ ನೋಡಿ, ನವಾಜ್ ಶರೀಫ್ ಅವ್ರ ಜೊತೆ. ಕರೆದೇ ಇಲ್ಲ ಗುರುಗಳೇ ಅವರಿಗೆ. ಹೋಗ್ಬಿಟ್ಟು ಅಲ್ಲಿ ಟೀ ಕಾಫಿ ವೆಜಿಟೇಬಲ್ ಬಿರಿಯಾನಿ ತಿನ್ಕೊಂಡು ಬಂದ್ಬಿಟ್ಟಿರಲ್ಲ ಅಲ್ಲಿ, ಕರೀಲಾರ್ದೆ. ಯಾವಾಗ ದೇಶದ ಮರ್ಯಾದೆ ಏನಾಯ್ತು? ಈಗ ನಾನು ಒಂದು ಸವಾಲ್ ಹಾಕ್ತೀನಿ ಇವರಿಗೆ. ಈಗ ಇವ್ರು ಮಾತೆತ್ತಿದ್ರೆ ಏನಾದ್ರೂ ಅಲ್ಪಸಂಖ್ಯಾತರಿಗೆ ಮಾಡಿದ್ರೆ ಓಲೈಕೆ ಅಂತಾರಲ್ಲ. ಈಗ ಸರ್ಕಾರ ನಿಮ್ದೇ ನಡೀತಾ ಇದೆ ಇಲ್ಲ ಇವ್ರೆ? ಅಮಿತ್ ಶಾ ಅವರಿದ್ದಾರೆ, ನಿಮ್ಮ ಮೋದಿ ಅವರಿದ್ದಾರೆ. ಇವರೆಲ್ಲ ಈ ಒಂದು ಸಮಾಜ ನಮ್ಮ ದೇಶದ ನಾಗರಿಕರಲ್ಲ ಅಂತ ಘೋಷಣೆ ಮಾಡ್ಬಿಡಿ. ಯಾರು ಸ್ಕೀಮೇ ಮಾಡಲ್ಲ. ಯಾವ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ ಮಾಡಲ್ಲ, ಯಾವ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಮಾಡೋದಿಲ್ಲ. ನೀವು ಘೋಷಣೆ ಮಾಡಿ. ಯಾರು ಬೇಡ ಅಂದಿದ್ದಾರೆ? ಇವಾಗ ಎಲ್ಲ ಮೆಜಾರಿಟಿ ಇದೆ ಅಲ್ಲ, ಲೋಕಸಭಾದಲ್ಲಿದೆ, ರಾಜ್ಯಸಭಾದಲ್ಲಿದೆ, ಇಡೀ ನಾರ್ತ್ ಇಂಡಿಯಾ ನಿಮ್ದಾಗಿದೆ. ಡಿಕ್ಲೇರ್ ದೀಸ್ ಪೀಪಲ್, ಡಿಕ್ಲೇರ್ minorities that they are not citizens of the country, then automatically nothing will apply for them. ಅವ್ರು ನಾಗರಿಕರಲ್ವಾ? ಮನುಷ್ಯರಲ್ವಾ ಅವರು? ನಮ್ಮ ಸಂವಿಧಾನದಲ್ಲಿ ಅವರಿಗೂ ಅವಕಾಶ ಇದೆ ಅಲ್ವಾ? ತಗೊಂಡು ಬನ್ನಿ. ಸರ್ದಾರ್ ಪಟೇಲ್ ಆದ್ಮೇಲೆ ದ ಬೆಸ್ಟ್ ಹೋಮ್ ಮಿನಿಸ್ಟರ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ನೀವೇ ಅಲ್ವೇನ್ರಿ? ಅಮಿತ್ ಶಾ ಅವರೇ ಅಲ್ವಾ? ತನ್ನಿ, ತಿದ್ದುಪಡಿ ತನ್ನಿ. ಯಾರು ಬೇಡ ಅಂದಿದ್ದಾರೆ? ಏನ್ ಬಿಜೆಪಿಯವರು ಸಂಪೂರ್ಣವಾಗಿ ಹತಾಶರಾಗ್ಬಿಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ. ಮೊನ್ನೆ ಚರ್ಚೆ ನೋಡ್ಬೇಕಾಗಿತ್ತು. ಒಬ್ರು ಬಿಜೆಪಿ ನಾಯಕರು ಎದ್ದು ನಿಂತು ಬೆಂಗಳೂರು ಬಾಂಗ್ಲಾದೇಶ ಆಗ್ತಾ ಇದೆ, ಬಾಂಗ್ಲಾದೇಶಿಗಳು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ, ಪಾಕಿಸ್ತಾನದಿಂದ ಬರ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ಬರ್ತಾ ಇದ್ದಾರೆ, ಇಲ್ಲಿ ನಾವು ಹಿಡಿತಾ ಇದೀವಿ. ಗಡಿನಲ್ಲಿ ಯಾಕೆ ಕಾಯ್ತಾ ಇಲ್ಲ ನೀವು? ನಮ್ಮ ದೇಶದ ಬೌಂಡ್ರಿ ಕಾಯೋದು ಪರಮೇಶ್ವರ್ ಸಾಹೇಬ್ರ ಕೆಲಸನ? ಬೆಂಗಳೂರು ತನಕ ಹೆಂಗ್ರಿ ಬರ್ತಾರೆ ದಾಟಿ? ಡೆಲ್ಲಿಗೆ ಹೋಗ್ತಾರೆ, ಯುಪಿ ದಾಟಬೇಕು, ಮಧ್ಯಪ್ರದೇಶ ದಾಟಬೇಕು, ಮಹಾರಾಷ್ಟ್ರ ದಾಟಬೇಕು, ಆಂಧ್ರ ದಾಟಬೇಕು, ತೆಲಂಗಾಣ ದಾಟಬೇಕು. ಅದಾದ್ಮೇಲೆ ತಾನೇ ಬೆಂಗಳೂರಿಗೆ ಬರೋದು. ಅಥವಾ ಇಲ್ಲಿ ಈ ಕಡೆ ಏನು ಅರಬ್ಬಿ ಸಮುದ್ರ ದಾಟಬೇಕಾಗ್ತದೆ. ಇಲ್ಲಿ ಅರಬ್ಬಿ ಸಮುದ್ರ ಆದ್ರೆ ಡೈರೆಕ್ಟ್ ಆಗಿ ಬರ್ತಾರೆ. ಆದ್ರೆ ಇದನ್ನೆಲ್ಲ ಈ ಗಡಿಗಳು ಕಾಪಾಡೋ ಜವಾಬ್ದಾರಿ ಅದು ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ. ದೊಡ್ಡ ದೊಡ್ಡ ಮಾತುಗಳು, ಬೆಂಗಳೂರು ಬಾಂಗ್ಲಾದೇಶ ಆಗ್ತಾ ಇದೆ ಅಂತ. ಈ ಬಾಂಗ್ಲಾದೇಶದಿಂದ ಬರ್ತಾ ಇರೋದು ಹೆಂಗೆ? ಪಾಕಿಸ್ತಾನದಿಂದ ಬರ್ತಾ ಇರೋದು ಹೆಂಗೆ? ಅಫ್ಘಾನಿಸ್ತಾನದಿಂದ ಬರ್ತಾ ಇರೋದು ಹೆಂಗೆ? ಅದು ಹೇಳಲ್ಲ ಇವರು. ಇವ್ರಿಗೆ ಯಾವಾಗ ಆತಂಕ ಆಗುತ್ತೆ, ಬಿಜೆಪಿಯವರು ಅಸ್ತಿತ್ವ ಯಾವಾಗ ಕಮ್ಮಿ ಆಗ್ತಾ ಇರ್ತಾರೆ ಅಥವಾ ಯಾವಾಗ ನೆಲ ಕಳ್ಕೊಂತ ಇರ್ತಾರೆ, ಅವಾಗ ಇವರು ಮುಸಲ್ಮಾನರು ಜಪ ಮಾಡೋದಷ್ಟೇ. ನಾವು ನಿಜವಾಗ್ಲೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ನಾವು ಮಾಡ್ತಾ ಇರೋದು. ಇವ್ರೇನ್ ಮಾಡ್ತಾ ಇದಾರೆ? ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಇವ್ರೆ, ಅವ್ರಿಗೆ ಡಿಕ್ಲೇರ್ ಮಾಡ್ಬಿಡಿ, ಇಲ್ಲಪ್ಪ ಇವ್ರನ್ನ ನಾಗರಿಕರಲ್ಲ ಅಂತ. ಆಗುತ್ತಾ ಮಾಡ್ಲಿಕ್ಕೆ? ನಿಮ್ಗೆ ಮಾಡಕ್ ಆಗಲ್ಲ ಆದ್ರೆ ದೇ ಆರ್ ಸಿಟಿಸನ್ಸ್ ಆಫ್ ಇಂಡಿಯಾ.
ಆಮೇಲೆ ಯಾವುದೇ ಯೋಜನೆ, ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವ್ರ ನಾಗರಿಕರಿಗೆ ಮಾಡ್ತಾ ಇದ್ದಾರೆ. ಇವೆಲ್ಲ ಈ ದತ್ತಾಂಶಗಳು ಕೊಟ್ಟನಲ್ಲ ನಿಮಗೆ, ಅವ್ರ ಸರ್ಕಾರದ್ದೇ ಅಲ್ವಾ? ಅಂದ್ರೆ ಅವರು ಆಂಟಿ ನ್ಯಾಷನಲ್ಸ್, ಅಂದ್ರೆ ಅವರು ಜಿಹಾದಿಗಳು, ಅವರು ಪಾಕಿಸ್ತಾನ ಕಟ್ತಾ ಇದಾರ. ಈಗ IPL ಬರ್ತಾ ಇದೆ, ನಿಮ್ ನೆನ್ಪಿದ್ರೆ ಒಂದ್ಸರಿ IPL ಎಲ್ಲ ಆಟ ಆಡಿದ್ರು ಗೊತ್ತಾ? ದುಬೈನಲ್ಲಿ ಆಡಿಸಿದ್ರು ಅನ್ಸುತ್ತಲ್ಲ. ಅವಾಗ ಸುಮ್ನಿದ್ರಿ ಯಾಕೆ? ನಮ್ಮ ರಾಜ್ಯದ ಒಂದು ಪ್ರತಿಷ್ಠಿತವಾದಂತ ಪಂದ್ಯ ಹೋಗಿ ನೀವು ಅಲ್ಲಿ ಯಾಕೆ ಆಡಿಸಿದ್ರಿ ಇಸ್ಲಾಮಿಕ್ ಕಂಟ್ರಿನಲ್ಲಿ? ಓ, ಅಮಿತ್ ಶಾ ಅವ್ರ ಮಗ ಇದ್ದ ಅಂತನಾ? ಅವಾಗ BCCI ಚೇರ್ಮನ್ ಅಮಿತ್ ಶಾ ಅವ್ರ ಮಗ ಇದ್ದ ಅಂತ ಆಡಿಸ್ತೀರಾ? ಚಾಂಪಿಯನ್ಸ್ ಟ್ರೋಫಿ ನೀವು ಪಾಕಿಸ್ತಾನಿಗೆ ಹೋಗಲ್ಲ ಅಂದ್ರೆ ಅದನ್ನು ಹೋದ್ರಲ್ಲ ದುಬೈಗೆ, ಇಲ್ಲ ಆಡಿಸ್ಬೋದಾಗಿತ್ತು ಬೇಕಿದ್ದಿದ್ರೆ. ಆಮೇಲೆ ಯತ್ನಾಳ್ ಅವ್ರು ಹೇಳ್ತಾ ಇರ್ತಾರಲ್ಲ ಯಾವಾಗ್ಲೂ, ವಿಜೇಂದ್ರ ಅವ್ರದ್ದು ಬಹಳ ಅಕೌಂಟ್ಸ್ ಇದೆ ದುಬೈನಲ್ಲಿ ಅಂತ. ನಾವಲ್ಲ ಇದು, ದಯವಿಟ್ಟು ನಾವು ಆರೋಪ ಎಂದೂ ಮಾಡಿಲ್ಲ ವಿಜೇಂದ್ರ ಅವ್ರ ಮೇಲೆ. BJP ಅವರೇ ಹೇಳ್ತಾ ಇದಾರಲ್ಲ, ಅಂದ್ರೆ ಅದೇನ್ ಮತ್ತೆ? ಅದನ್ನು ಏನು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇರೋದ ನೀವು? ಮತ್ತೆ ರೇಣುಕಾಚಾರ್ಯ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮ ಮಾಧ್ಯಮದವ್ರ ಗಮನಿಸಿದ್ರೋ ಇಲ್ಲೋ, ನಿಮ್ಮ ಸುದ್ದಿವಾಹಿನಿಗಳಲ್ಲೇ ನಾನು ನೋಡಿದೆ. ಸುಮ್ನೆ ಈ ಯತ್ನಾಳ್ ಅವರು ಬೇರೆಯವರೆಲ್ಲರೂ ಸ್ವಯಂ ಘೋಷಿತ ಹಿಂದೂ ಹುಲಿಗಳು ಅನ್ಕೊಂತಾರೆ, ಯಾರು ಇಲ್ಲ. ಕೆಲವು ವರ್ಷದ ಹಿಂದೆ ಇವರೇ ಟೋಪಿ ಹಾಕೊಂಡು ಇಫ್ತಾರ್ ಪಾರ್ಟಿ ಕೊಡ್ತಾ ಇದ್ರು ಅಂತ JDS ನಲ್ಲಿದ್ದಾಗ. ನಾನು ಹೇಳಿಲ್ಲ, ಹೊಸ ಟು ವರ್ಕ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ಪೀಪಲ್ ಫ್ರಮ್ ಪುವರ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್, ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕಮ್ಯುನಿಟಿ. ಇದು BJP ಅವರು ಎಷ್ಟು ಬೇಗ ಅರ್ಥ ಮಾಡ್ಕೋತಾರೆ ಅಷ್ಟು ಒಳ್ಳೇದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬರೇ ಘೋಷಣೆ ಆಗಿರಬಾರ್ದು ನಿಮ್ದು. ಏನೇನೋ ಹೇಳ್ತಾರಲ್ಲ ಸರ್, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್, ಇಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್, ಸಬ್ಕಾ ಪ್ರಯಾಸ್. ಅದು ನಿಮ್ಮಿಂದಾನು ಆಗ್ಲಿ. ಬರೀ ಕೆಂಪುಕೋಟೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದ್ರಿಂದ ಆಗೋದಿಲ್ಲ. ಬಜೆಟ್ ಸೆಷನ್ ನಡೀತಾ ಇದೆ, ಬಜೆಟ್ ಬಗ್ಗೆ ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದು ಸ್ಪಷ್ಟವಾದಂತ ಸಂದೇಶ ಸರ್ಕಾರಕ್ಕೆ ಕಳಿಸಿ. ಟೀಕೆ ಮಾಡಿ, ನಮ್ಗೆ ಏನಾದ್ರೂ ಲೋಪಗಳಿದ್ರೆ ಎತ್ತಿ ಹಿಡೀರಿ, ಸರಿಪಡಿಸೋಣ ಅಂತೆ. ಬರದ ಬಗ್ಗೆ ಮಾತಾಡೋಣ, ರೈತರ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ಏನಾದ್ರೂ ನಮ್ಮ ಯೋಜನೆಗಳಲ್ಲಿ ಏನಾದ್ರೂ ತಿದ್ದುಪಡಿ ತರಬೇಕಂದ್ರೆ ತಿದ್ದುಪಡಿ ತರೋಣ. ಸಕಾರಾತ್ಮಕವಾಗಿ ಪಾಲ್ಗೊಳ್ಳಿ, ಟೀಕೆ ಮಾಡಿ, ನಮ್ಗೆ ತೊಂದರೆ ಇಲ್ಲ. ವಿ ಆರ್ ರೆಡಿ ಟು ಡೂ ಎನಿ ಕೈಂಡ್ ಆಫ್ ಕೋರ್ಸ್ ಕರೆಕ್ಷನ್. ಆದ್ರೆ ಇವತ್ತು ಸುಮ್ನೆ ಸದನ ಕರೆದ್ಬಿಟ್ಟು ಸದನಕ್ಕೆ ತಪ್ಪದಾರಿ ಹೇಳೋದು, ಜನರಿಗೆ ತಪ್ಪು ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋದು, ಇದಕ್ಕಿರೋದೇನ್ರಿ ಆಪೋಸಿಷನ್ ಅವ್ರು? ನೀವು ಯು ಹ್ಯಾವ್ ಫೇಲ್ಡ್ ಆಸ್ ಎರ್ ಆಪೋಸಿಷನ್. ನಮ್ಗೇನು ಒಳ್ಳೇದೇ ಬಿಡಿ. ಬಜೆಟ್ ಸೆಷನ್ ಅಲ್ಲಿ ಮಾತಾಡೋಣ, ಕೇಂದ್ರದಿಂದ ಆಗ್ತಾ ಇರುವಂತ ಅನ್ಯಾಯ ಬಗ್ಗೆ ಮಾತಾಡೋಣ, ಜಂಟಿಯಾಗಿ ಹೋರಾಟ ಮಾಡೋಣ. ಬನ್ನಿ, ಉದ್ಯೋಗ ಖಾತ್ರಿನಲ್ಲಿ ನಮ್ಗೇನ್ ಸೇರ್ಬೋದು. ಧನ್ಯವಾದ. ನಾನು ಕೊಟ್ಟಿದ್ದೀನಲ್ಲ, ಅಂದ್ರೆ ಇವರೆಲ್ಲರೂ ಇಷ್ಟೆಲ್ಲ ದಾಖಲೆಗಳು ಕೊಟ್ಟರಲ್ಲ, ಅಂದ್ರೆ ಇವರೆಲ್ಲ ಓಲೈಕೆ ಅಲ್ವಾ? ಇವ್ರು ಮಾಡಿದ್ರು ಇದೇನು ಓಲೈಕೆ ಅಲ್ವಾ? ಅಂದ್ರೆ ಇವ್ರ ಬಜೆಟ್ ಇಟ್ರೆ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಬಜೆಟ್ ಇದ್ರೆ ಓಲೈಕೆ. ಅಲ್ಪಸಂಖ್ಯಾತರು ಇದು ಇಲ್ಲ ಅಂದ್ರೆ ಮತ್ತೆ ಯಾಕೆ ಸರ್ಕಾರಿ ಜಿಹಾದ್ ಅಂತ ಹೇಳಿದ್ರು? ಹೇಳ್ಬೇಕಲ್ಲ. ಅದೇ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿದ್ದಾರೆ ಅವ್ರು ತಾನೇ, ನನ್ನ ಮಾತಲ್ಲ ಅದು. ಅಂದ್ರೆ ಹೇಗೆ ಓಲೈಕೆ ಆಗ್ತಾ ಇದೆ ಹೇಳಿ? ವಿಸ್ತರಣೆ ಮಾಡಿದೀವಿ, ಎಲ್ಲಾ ಸಮಾಜಗಳಿಗೂ ಕೊಡಬೇಕು ಅಂತ. ಹೌದಪ್ಪ, ಬರೇ ಒಂದು ಸಮಾಜಕ್ಕೆ ಕೊಟ್ರೆ ಅದು ಓಲೈಕೆ ಆಗುತ್ತೆ. ಎಲ್ಲಾ ಸಮಾಜಕ್ಕೂ ಸಮಬಾಳು ಸಮಪಾಲು ಅಂತ ನಾವು ವಿಸ್ತರಣೆ ಮಾಡಿದಾಗ ಅದು ಹೇಗೆ ಓಲೈಕೆ ಆಗುತ್ತೆ? ಅರ್ಥ ಆಗಿಲ್ಲ. ಇವರು ಶಾದಿ ಶಗುನ್ ಕೊಟ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಶಾದಿ ಭಾಗ್ಯ ಕೊಟ್ರೆ ಆಂಟಿ ನ್ಯಾಷನಲ್. ಏನಿದ್ ಲೆಕ್ಕ? ಇವರು ಹೋಗಿ ಏನು ಇದೆ ಅದು ಸೌಗಾದೆ ಮೋದಿ ಕೊಟ್ರೆ ಅದು ಓಲೈಕೆ ಅಲ್ಲ, ನಾವು ಹೋಗಿ ಕೊಟ್ರೆ ಅದು ಓಲೈಕೆ. ಎರಡು ನಾಲ್ಗೆ ಯಾಕೆ ಇವರಿಗೆ? ಎರಡು ನೀತಿ ಯಾಕೆ? ದ್ವಂದ್ವ ನೀತಿ ಯಾಕೆ ಇವರಿಗೆ ಅಂತ ಅಷ್ಟೇ ಕೇಳ್ತಾ ಇರೋದು ನಾವು. ಮಾಡ್ಲಿ, ಹೋರಾಟ ಮಾಡ್ಲಿ. ವಕ್ಫ್ ಹೋರಾಟ ಏನಾಯ್ತು? ಬರ್ಬೇಕಾಗಿತ್ತಲ್ಲ, ಬೀದರಿಂದ ಚಾಮರಾಜನಗರ ತನಕ 2 ತಂಡ ಬರ್ಬೇಕಾಗಿತ್ತು, 1 ತಂಡನೂ ಹೋಗಿಲ್ಲ. ಏನಾಯ್ತು? ಮೂಡ ಹೋರಾಟ ಏನಾಯ್ತು? ಸುಮ್ನೆ ಹೀಗೆ ಪ್ರಾಬ್ಲಮ್. BJP ಅವರು ಎಷ್ಟು ಮಾತಾಡ್ತಾರಲ್ಲ ಅಷ್ಟು ಅವರ ನಾಯಕತ್ವದ ಸಾಮರ್ಥ್ಯವನ್ನ ತೋರಿಸ್ತಾ ಇದ್ದಾರೆ. ಒಳ್ಳೇದೇ ನಮ್ಗೆ.
ಹೇಗೆ ಹೇಳ್ಬೇಕಲ್ಲ, ತಾವು ಸ್ವಲ್ಪ ಲೇಟ್ ಬಂದ್ರಿ, ಎಲ್ಲಾನು ಡೀಟೇಲ್ ಆಗಿ ಹೇಳಿದೀವಿ. ಹೇಗೆ ಇಂಥದ್ರಿಂದ ಇದು ಬರೀ ಅವ್ರಿಗೆ ಸ್ಪೆಷಲ್ ಆಗಿದೆ ಅಂತ ಹೇಳಿದ್ರೆ ದೆನ್ ಓಕೆ. ಮೈನಾರಿಟೀಸ್ ಇನ್ಕ್ಲೂಡ್ಸ್ ಜೈನ್ಸ್, ಬುದ್ಧಿಸ್ಟ್, ಕ್ರಿಶ್ಚಿಯನ್ಸ್. ಬಜೆಟ್ ಅಲೋಕೇಶನ್ ಇಸ್ ಫಾರ್ ದ ಡಿಪಾರ್ಟ್ಮೆಂಟ್, ಇಸ್ ನಾಟ್ ಫಾರ್ ದ ಕಮ್ಯುನಿಟಿ. 42,000 ಕೋಟಿ ರೂಪಾಯಿ SC ST ಕೊಟ್ಟಿರೋದು ನೋಡ್ತಾ ಇಲ್ವ ಅವರು? ಯಾವುದು? ಅದು ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ಕ್ವೈಟ್ ನ್ಯಾಚುರಲಿ ಹೆಚ್ಚು ಅವರಿಗೆ ಹೋಗುತ್ತಲ್ಲ. ಈಗ ಬ್ಯಾಕ್ವರ್ಡ್ ನಲ್ಲಿ ಯಾವ ಪಾಪ್ಯುಲೇಷನ್ ಜಾಸ್ತಿ ಇರ್ತದೆ ಸಬ್ ಕಮ್ಯುನಿಟಿ, ಸಹಜವಾಗಿ ಅವ್ರಿಗೆ ಒಂದು 10 ರೂಪಾಯಿ ಜಾಸ್ತಿ ಹೋಗೋದು ಸಹಜ.